ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸರ್ವ ವೆಂಕಟೇಶ್. ಆ್ಯಕ್ಚುಲಿ ಸ್ವಲ್ಪ ಗಂಟ್ಲು ಕಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜ್ವರ ಎಲ್ಲ ಬಂದಿಲ್ಲ, ಜಸ್ಟ್ ನೆಗಡಿ ಮತ್ತು ಗಂಟ್ಲು ಕಟ್ಟಿದೆ ಅಷ್ಟೇ. ಇವತ್ತೇನು ಆರಾಮಾಗಿದ್ದೀನಿ ಸ್ವಲ್ಪ, ಏಕೆಂದರೆ ಅಮ್ಮ ಬಂದಿರೋದ್ರಿಂದ ಅಲ್ಲಿ ತಿಂಡಿ ಮಾಡ್ತಾಯಿದ್ದಾರೆ, ಇಡ್ಲಿ ಚಟ್ನಿ. ನನಗೆ ಅಷ್ಟೊಂದು ಕೆಲಸ ಇಲ್ಲ, ಸ್ವಲ್ಪ ಇದ್ದಿದ್ರಲ್ಲಿ ಆರಾಮಾಗಿ ಇರ್ಬೋದು. ಆ್ಯಂಡ್ ತಿಂಡಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಇವಾಗ ಸೀರೆಗಳು ಸಾಕಷ್ಟು ಪ್ಯಾಕ್ ಮಾಡಬೇಕು, ಪಾರ್ಸೆಲ್ ಕಳಿಸ್ಬೇಕು. ಪಾರ್ಸೆಲ್ ಕಳಿಸಿದಾದ್ಮೇಲೆ ಹಿಂದಿನ ವೀಡಿಯೋನಲ್ಲಿ ತೋರಿಸಿದೆ, ಒಂದು ಗಾಡಿನ ಬುಕ್ ಮಾಡಿದ್ದೀವಿ ಅಂತ. ಸೊ ಇವತ್ತು ಡೆಲಿವರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ಥರ್ಸ್ಡೇ ಡೆಲಿವರಿ ತೊಗೊಳ್ಳೋಣ ಅಂತ. ಹಾಗಾಗಿ ಹೋಗಿ ಆಲ್ಮೋಸ್ಟ್ 11:30 ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತಾರೆ. ನಾವು 11:30 ಹೋದರೆ ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 12 o'clock ಆಗುತ್ತೆ. ಆ್ಯಂಡ್ 12 ಗಂಟೆಗೆ ತೊಗೊಂಡ್ರೆ ಯೂಶ್ವಲಿ ಮಧ್ಯಾಹ್ನ ಹೊತ್ತು ಪೂಜೆ ಮಾಡ್ಸೋಕ್ಕೆಲ್ಲ ಸರಿ ಹೋಗಲ್ಲ. ಆ್ಯಂಡ್ ಸಂಜೆ ಮತ್ತೆ ಬೇಡ ಅಂದ್ಕೊಂಡೋಕೆ ಬೇರೆ ಸ್ವಲ್ಪ ಕೆಲಸ ಇದೆ, ಸಂಜೆ ಆಚೆ ಹೋಗಬೇಕಿತ್ತು ಅಂತ. ಹಾಗಾಗಿ ಇವತ್ತು ತೊಗೊಂಡು ಮನೆಗೆ ಬಂದು ಆಮೇಲೆ ಬೇಕಾದ್ರೆ ಸಂಜೆ ಮೇಲೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಫುಲ್ ಎಕ್ಸೈಟೆಡ್ ಗಾಡಿಗೆ. ಆ್ಯಂಡ್ ಏನೋ ಒಂದು ಹೊಸದು ಮನೆಗೆ ತೊಗೊತೀವಿ ಅಂದಾಗ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅದೆಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಹೋದಾಗ ನಿಮಗೆ ತೋರಿಸಿದೆ, ಟೆಸ್ಟ್ ಡ್ರೈವ್ ಮಾಡಿ ಅದರ ಫೀಚರ್ಸ್ ಏನೇನು ಎಲ್ಲ ಎಲ್ಲ ಕೇಳಿಕೊಂಡು ಬುಕ್ ಮಾಡಿ ಬಂದ್ವಿ. ಆ್ಯಂಡ್ ರಿವೀಲ್ ಮಾಡ್ತೀನಿ ಇವತ್ತು ಯಾವ ಕಲರ್ ಗಾಡಿನ ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಆ್ಯಂಡ್ ಯಾವ ಥರ ಇದೆ ಅನ್ನೋದನ್ನು ನಾನು ಓಡಿಸಿ ನಿಮಗೆ ರಿವ್ಯೂ ಕೊಡ್ಬೋದು. ತೊಗೊಳಕ್ಕಿಂತ ಮುಂಚೆ ಬೇರೆಯವ್ರ ರಿವ್ಯೂ ಕೇಳಿರ್ತೀವಿ ಅಷ್ಟೇ. ಬಟ್ ನಾನು ನಿಮಗೆ ಎಕ್ಸಾಕ್ಟಾಗಿ ಡೈರೆಕ್ಟಾಗಿ ವೀಡಿಯೋಲೇ ಹೇಳಬೇಕು ಅಂತ ಇದ್ದರೆ, ನಾನು ಅಟ್ಲೀಸ್ಟ್ ಸ್ವಲ್ಪ ದಿನ ಮಿನಿಮಮ್ 1 month ಆದರೂ ಯೂಸ್ ಮಾಡಿದ್ಮೇಲೆ ಗಾಡಿ ಯಾವ ಥರ ಇದೆ ಅನ್ನೋದನ್ನು ಹೇಳ್ತೀನಿ. ಎಸ್, ಫುಲ್ ಎಕ್ಸೈಟೆಡ್, ಯಾಕೆಂದರೆ ಸೆಲ್ಫ್ ಗಿಫ್ಟಿಂಗ್ ಆಗಿರುತ್ತೆ ಗಾಡಿ. ಹಾಗಾಗಿ ತೋರಿಸ್ತೀನಿ. EV ಗಾಡಿ TVS ಆರ್ಬಿಟರ್ ಬುಕ್ ಮಾಡಿ ಬಂದಿರೋದು. ಈಗ ಅಲ್ಲಿ ಹೋಗಿ ಪಾರ್ಸಲ್ಗಳು ಕಳಿಸ್ಬಿಟ್ಟು ರೆಡಿಯಾಗಿ ಹೋಗಿ ಡೆಲಿವರಿ ತೊಗೊಂಡು ಬರೋದು. ಸಿಗ್ತೀನಿ ಎಲ್ಲ. ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಚೆನ ಊಟಕ್ಕೆ ಹೋಗ್ತಿಲ್ಲ, ಅಮ್ಮ ಬಂದಿರೋದ್ರಿಂದ ಏನಾದ್ರು ಮನೆಯಲ್ಲೇ ಕಡುಬು ಏನಾದರೂ ಮಾಡುವಂಥದ್ದೇ, ಜಸ್ಟ್ ಸಿಂಪಲಾಗಿ ಒಂದು ಸ್ವೀಟ್ ತಿನ್ನೋಣ ಅಂತ. ಬೆಳಗ್ಗೆ ತಿಂಡಿಗೆ ಅಂತ ಅಕ್ಕಿ ಇಡ್ಲಿ ಜೊತೆಯಲ್ಲಿ ಚಟ್ನಿ ಸಾಂಬಾರು, ಹಾಗೆ ಇದು ಸಿಂಪಲಾಗಿ ಮಾಡಿರುವಂಥ ಗೆಣಸಿನ ಪಲ್ಯ, ಅಂದರೆ ಸಿಹಿ ಗೆಣಸಿನ ಪಲ್ಯ. ಇದಕ್ಕೇನೂ ಇಲ್ಲ, ಸಿಂಪಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ ಗೆಣಸನ್ನ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಅಷ್ಟೇ. ಸಕ್ಕತ್ತಾಗಿತ್ತು ಪಲ್ಯ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು, ನಿಮಗೆ ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ, ಒಂದು ಗಾಡಿನ ಬುಕ್ ಮಾಡಿ ಬಂದಿದ್ವಿ ಅಂತ. ಸೊ ಅದನ್ನು ಡೆಲಿವರಿ ತೊಗೊಳ್ಳೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ನಮ್ಮ ಅದೃಷ್ಟ ಇರ್ಬೋದು, ನೆಕ್ಸ್ಟ್ ಡೇನೇ ತಕ್ಷಣ ನಮಗೆ ಡೆಲಿವರಿ ಸಿಕ್ತು, ಯಾಕಂದರೆ ಗಾಡಿಗಳು ಆ್ಯಕ್ಚುಲಿ ರೆಡಿ ಇತ್ತು. ಸೊ ನಾವು ಬುಕ್ ಮಾಡಿದ್ದು TVS ಆರ್ಬಿಟರ್. ನಿಮಗೆ ತೋರಿಸಲ್ಲ, ಅದೇ ಕಲರೇ, ಕಾಸ್ಮಿಕ್ ಗ್ರೇ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಇರೋವಂಥದ್ದು. ಚೆನ್ನಾಗಿದೆ ಕಲರ್. ಆ್ಯಂಡ್ ಪರ್ಸ್ನಲಿ ರೆಕಮೆಂಡ್ ಮಾಡೋದು ಲೇಡೀಸ್ಗೆ ಅಥವಾ ಸ್ವಲ್ಪ ಏಜ್ ಆಗಿರೋರಿಗೆ ಓಡಿಸ್ತಿಲ್ಲ ಗಾಡಿ ಅಂದರೆ ತುಂಬ ಚೆನ್ನಾಗಿದೆ. ಏಕೆಂದರೆ ತುಂಬ ಹೈಟ್ ಇಲ್ಲ, ತುಂಬ ವೆಯ್ಟ್ ಕೂಡ ಇಲ್ಲ ಗಾಡಿ. ಆ್ಯಂಡ್ ಆರಾಮಾಗಿ ಇದೆ ಓಡ್ಸೋಕ್ಕೆ. ನನಗೆ ತುಂಬ ಇಷ್ಟ ಆಯಿತು ಗಾಡಿ. ಆ್ಯಂಡ್ ತುಂಬ ಸ್ಲೀಕಾಗೂ ಇದೆ, ಹೆಂಗೆಂಗೋ ಇದೆ ಅನ್ನೋಂಗಿಲ್ಲ. ಆ್ಯಂಡ್ ನನಗೆ ಇಷ್ಟ ಆಯಿತು. ನೀವುಗಳು ಯಾರು ಇದನ್ನಾಗಲೇ ಯೂಸ್ ಮಾಡ್ತಾಯಿದ್ದೀರಾ, ಹೇಗಿದೆ ಅಂತ ನೀವುಗಳು ಕಾಮೆಂಟ್ ಮಾಡೋದನ್ನು ಡೆಫಿನೆಟ್ಲಿ ಮಿಸ್ ಮಾಡಿಬಿಡಿ. ಆ್ಯಂಡ್ ಗಾಡಿ ಹೊಸ್ತಿತ್ತಲ್ಲ, ಸೊ ವೆಂಕಟೇಶ್ ನಾನೇ ಓಡಿಸ್ಲಿ ಅಂತ ಹೇಳ್ದ ಅಂತ. ಸೊ ಗಾಡಿ ನಾನೇ ಓಡಿಸ್ಕೊಂಡು ಮನೆಗೆ ಬಂದೆ. ಆ್ಯಂಡ್ ಪೂಜೆ ಆ ಹೊತ್ತಲ್ಲಿ ಯೂಶ್ವಲಿ ಯಾವುದೇ ದೇವಸ್ಥಾನಗಳು ತೆಗ್ದಿರಲ್ಲ, ಹಾಗಾಗಿ ಮಧ್ಯಾಹ್ನ ಪೂಜೆ ಮಾಡಿಸೋದು ಬೇಡ ಅಂತ ಡೈರೆಕ್ಟಾಗಿ ಮನೆಗೆ ತೊಗೊಂಡೋಗಿ ಮನೆಯಲ್ಲೇ ಪೂಜೆ ಮಾಡಿ ಆಮೇಲೆ ಆಚೆ ತೆಗೆದ್ರಾಯಿತು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೇಗ ಆಯಿತು. ಎಲ್ಲ ಪೇಪರ್ ವರ್ಕ್ಸ್ ಎಲ್ಲ ಬೇಗ ಮುಗಿಸ್ಕೊಂಡು ಮನೆ ಕಡೆ ನಾವು ಹೊರಟ್ವಿ. ಆ್ಯಕ್ಚುಲಿ ಗಾಡಿ ತೊಗೊಂಡು ಬಂದ್ವಿ, ಇನ್ನೂ ಪೂಜೆ ಮಾಡಿಸಿಲ್ಲ. ಯಾಕೆ ನಾವು ಬಂದಾಗ ಸ್ವಲ್ಪ ಲೇಟ್ ಆಗಿತ್ತು, ಅಂದರೆ 11:45 ಹಂಗೆ ಹೋಗಿತ್ತು. 11:45 12 ಗಂಟೆ ಅಷ್ಟೊತ್ತಲ್ಲಿ ಪೂಜೆ ಮಾಡಿಸಿದ್ಬಿಡ, ಸಂಜೆ ಹೋಗೋಣ ಅಂತ ಗಾಡಿನ ತೊಗೊಂಡು ಬಂದು ಸದ್ಯಕ್ಕೆ ಗಾಡಿ ನಿಲ್ಲಿಸಿ ಚಾರ್ಜ್ ಹಾಕಿದ್ವಿ. ಅಷ್ಟೇ ಚಾರ್ಜ್ ಆಗಿ ಅಂತ ಆಚೆಯಿಂದ ಏನೋ ಸ್ವೀಟ್ ತರಕ್ಕೆ ಹೋಗಲಿಲ್ಲ. ಹಾಗಾಗಿ ಮನೆಯಲ್ಲಿ ಕಡುಬು ಮಾಡೋಣ ಅಂತ ಅಂದ್ಕೊಂಡು ಕಡುಬು ಮಾಡ್ತಿರೋದು. ನನಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಯಾವ ಥರ ಮಾಡಬೇಕು ನನಗೆ ಗೊತ್ತಿಲ್ಲ. ಸೊ ಅಮ್ಮನ ಕೇಳ್ಕೊಂಡು ಮಾಡ್ತಿರೋದು ಯಾವ ಥರ ಮಾಡಬಹುದು ಅಂತ. ಎಲ್ಲನೂ ಒಂಥರ ಕಲ್ತ್ಕೊಂಡಿದ್ರೆ ನಮಗೆ ಬೇಕು ಅಂದಾಗ ನಾವೇ ಮಾಡ್ಕೋಬೋದು. ಬಟ್ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ಹಾಳಾಗೋಗ್ಬಿಟ್ರೆ ಕಷ್ಟ. ಅದು ಕಡುಬು ಓಪನ್ ಆಗಿ ಅದೆಲ್ಲ ಎಣ್ಣೆ ಒಳಗೆ ಸೇರ್ಕೊಂಡ್ಬಿಡೋದು, ಹೂರಣ ಇವೆಲ್ಲ ಕಾಮನ್ ಅಲ್ವಾ. ಸೊ ಅದಕ್ಕೆ ನಿಮ್ಗಳಿಗೂ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡೆ. ಕಾಯಿ ಕಡುಬು ಅಂದರೆ ಹೂರಣದ ಕಡುಬು, ಕಾಯಿದ ಹೂರಣ ಮಾಡಿಕೊಂಡು ಕಡುಬು ಮಾಡ್ತಿರೋದು. ಸೊ ಸದ್ಯಕ್ಕೆ ಈ ಬೌಲ್ ಮೆಜರ್ಮೆಂಟ್ ತೊಗೊಂಡಿರೋದು. ಇದರೊಳಗೆ ಒಂದು ಫುಲ್ ಬಟ್ಲಷ್ಟು ಕೊಬ್ಬರಿ, ಒಂದು 3/4 ಬೆಲ್ಲ, ಅಂದರೆ ಅಚ್ಚು ಬೆಲ್ಲ ಬರ್ತಲ್ಲ ಅದನ್ನು ತೊಗೊಂಡಿರೋದು, 3/4 ಕಪ್ಪಷ್ಟು ಸಣ್ಣ ರವೆ. ಇದು ಹಿಟ್ಟನ್ನು ಕಣಕ ರೆಡಿ ಮಾಡ್ಕೊಳ್ಳೋಕ್ಕೆ, ಇವೆರಡು ಹೂರಣ ಮಾಡೋಕ್ಕೆ. ಫಸ್ಟ್ ಒಂದು ಬಟ್ಲು ಅಥವಾ ತಟ್ಟೆಗೆ ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈಗ ಹಾಕೋತಿರೋದು ಸಣ್ಣ ರವೆನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪನೂ ಮೈದಾ ಆ್ಯಡ್ ಮಾಡ್ತಿಲ್ಲ. ತುಪ್ಪ ಎಲ್ಲಿವರೆಗೂ ಬೇಕಾಗುತ್ತೆ ಅಂದರೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಷ್ಟಿ ಹಿಡಿದ್ರೆ
ಅದು ಕರೆಕ್ಟಾಗಿ ಒಂದು ಶೇಪ್ ಬರಬೇಕು. ಹಾಗೆ ಯೂಶ್ವಲಿ ಸ್ವೀಟ್ ಮಾಡ್ಬೇಕಾದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ತೀವಿ. ಇದ್ರ ಮೇಲೆ ಫಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ. ಆ್ಯಂಡ್ ಮಿಕ್ಸ್ ಮಾಡ್ತಾನೆ ಗೊತ್ತಾಗುತ್ತೆ ಯಾವ ಹದದಲ್ಲಿ ನೀವು ತುಪ್ಪ ಹಾಕೋದನ್ನು ನಿಲ್ಲಿಸ್ಬೋದು ಅಂತ. ಇದೇ ಫುಲ್ಲು ತುಪ್ಪದಲ್ಲೇ ಕಲಿಸ್ಬೇಕು ಅಂತೆಲ್ಲ ಈಗ ಗೊತ್ತಾಗ್ತಿದೆ. ಅಲ್ಲಿ ಮುಷ್ಣಿ ಮಾಡಿದ್ರೆ ಕ್ಲೀನಾಗಿ ಒಂದು ಶೇಪ್ ಬರ್ತಿದೆ. ಆ ಶೇಪ್ ಬರ್ದಂಗೆ ತುಪ್ಪ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಬೇಕು. ಎಷ್ಟು ನಾದ್ತೀವೋ ಈ ಹಿಟ್ಟು ಅಷ್ಟೇ ಸಾಫ್ಟ್ ಆಗುತ್ತೆ. ಆ್ಯಂಡ್ ಕಡುಬು ಅಷ್ಟೇ ತುಂಬ ಕ್ರಿಸ್ಪು ಅಲ್ಲ ಅಥವಾ ತುಂಬ ಮೆತ್ತಗೂ ಅಲ್ಲ, ಆ ಥರ ಹದದಲ್ಲಿ ಬರುತ್ತೆ. ಬಟ್ ನಾದೋದು ತುಂಬಾ ಮುಖ್ಯ. ಚಪಾತಿ ಹಿಟ್ಟಿನ ಹದನೇ ಇತ್ತು, ತುಂಬ ಏನು ನೀರಾಗಿ ಅನ್ನೋಂಗಿರಲಿಲ್ಲ. ಆ್ಯಂಡ್ ಕ್ಲೀನಾಗಿ ನಾದಿದ್ದಾದಮೇಲೆ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ರೆ ಈ ಹಿಟ್ಟು ತುಂಬ ಸಾಫ್ಟಾಗಿದೆ. ಒಳ್ಳೆ ಬೆಣ್ಣೆ ಪ್ರೆಸ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಈ ಥರ ಬೆರಳೆ ಹಾಕಿದ್ರೆ ಈ ಥರ ಮೆತ್ತಗೆ ಇರಬೇಕು. ಇದನ್ನೊಂದು ಅರ್ಧ ಗಂಟೆ ನೆನೆಯೋಕ್ಕೆ ಇಟ್ಟು ಕಣಕ ರೆಡಿ ಮಾಡಿ ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ನೆನೆಯೋಕ್ಕೆ ಇಟ್ಟಿದೆ. ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೇ ಮಾಡ್ತಾಯಿದ್ದೀನಿ ಸೊ ದಟ್ ಮಾಡಿದ್ರೆ ಒಂದು ಸ್ವಲ್ಪ ಕಲ್ತ್ಕೊಂಡಂಗೂ ಆಗುತ್ತೆ, ಯಾವ ಹದದಲ್ಲಿ ಏನು ತೆಗಿಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ. ಸೊ ಒಂದು ಬಾಣಲೆಗೆ ತುರ್ಕೊಂಡಿರೋಂಥ ಕಾಯಿ ತುರಿ, ಹಸಿ ಕಾಯಿ, ಅದ್ರ ಜೊತೆ ಬೆಲ್ಲ, ಬೆಲ್ಲ ಕರಗ್ಬಿಟ್ಟು ಕೊಬ್ಬರಿ ಜೊತೆ ಹೊಂದ್ಕೊಳ್ಳುತ್ತೆ. ಬೆಲ್ಲ ಕರಗಿದೆ, ಬೆಲ್ಲ ಕರಗಿ ಕೊಬ್ಬರಿ ಜೊತೆ ಹೊಂದ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿರ್ಬೋದು. ಕೊಬ್ಬರಿ ವೈಟ್ ಇದ್ದಿದ್ದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಈ ಸ್ಟೇಜಲ್ಲಿ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಮಾಡಿದಾದ್ಮೇಲೆ ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿ. ಹಸಿರೋ ಹಿಟ್ಟು ರೆಡಿ ಇದೆ, ಸಾಫ್ಟ್ ಆಗಿದೆ. ಹಾಗೆ ಇಲ್ಲಿ ಹೂರ್ಣ, ಸ್ವಲ್ಪ ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟಿಗೆ ಫಸ್ಟ್ ಒಂದು ಸ್ವಲ್ಪ ಚಿಕ್ಕ ರೌಂಡ್ ತೊಗೊಂಡು ಮಧ್ಯದಲ್ಲಿ ಹೂರ್ಣ ತುಂಬ ಹಾಕ್ಬಿಟ್ರೆ ಕೆಲವು ಸಲ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಹಾಕಿದ್ದೀನಿ. ಕಾರ್ನರಲ್ಲಿ ಸ್ವಲ್ಪ ನೀರು ಮೆತ್ತಬಿಟ್ಟು ಇದನ್ನು ಲಾಕ್ ಮಾಡೋದು, ಅಂದರೆ ಸೀಲ್ ಮಾಡೋದು. ನೀರು ಹಾಕಿದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ತುಂಬ ತೆಳ್ಳಗೆ ಮಾಡಿದ್ರೆ ತುಂಬ ಕ್ರಿಸ್ಪಾಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ದಪ್ಪ ಇದೆ ಹಿಟ್ಟು. ಇದನ್ನು ಬೇಕಿದ್ರೆ ಡಿಸೈನ್ ಮಾಡ್ಬೋದು ಅಥವಾ ಮೌಲ್ಡಲ್ಲಿ ಕೂಡ ಹಾಕ್ಕೋಬೋದು, ಕ್ಲೀನಾಗೇ ಬರುತ್ತೆ. ಕರೆಕ್ಟಾಗಿ ಒಂದೇ ಸಮ ಬರಬೇಕು ಅಂದರೆ ಮೌಲ್ಡ್, ಇಲ್ಲಾಂದರೆ ಈ ಥರ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕಿಟ್ಟಿದೆ, ಸ್ವಲ್ಪ ಕಾಯಬೇಕು. ಮಿಕ್ಕಿದ್ದು ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ ರೆಡಿ ಮಾಡ್ಕೊಂಡಿರೋಂಥ ಕಡುಬನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಬಾಂಡೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಒಂದೊಂದೇ ಹಾಕಿ ಮಾಮೂಲಿ ಗೋಲ್ಡನ್ ಬ್ರೌನ್ ಆಗುತ್ತಲ್ಲ, ಗೋಲ್ಡನ್ ಬ್ರೌನ್ ಹಾಕೋರ್ಗು ಇದನ್ನು ಕರಿಯೋದು. ಈ ಹದ ಕರೆಕ್ಟಾಗಿದೆ. ಯಾಕಂದರೆ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗುತ್ತೆ, ಹಾಗೆ ಕ್ರಿಸ್ಪ್ ಕೂಡ ಆಗುತ್ತೆ. ಸ್ವಲ್ಪ ಓಪನ್ ಆಗಿಲ್ಲ, ಮಿಕ್ಕಿದ್ದೇನು ಸಾಕಷ್ಟಿದೆ ಕರಿಯೋಕ್ಕೆ.